ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ. ಈ ಒಂದು ಚಾನಲ್ನಲ್ಲಿ ಸುಮಾರು 1 ವರ್ಷದಿಂದ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯೂಟ್ಯೂಬ್ನ ರಿಲೇಟೆಡ್ ಮತ್ತು ಸೋಷಿಯಲ್ ಮೀಡಿಯಾದ ರಿಲೇಟೆಡ್ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಈ ಒಂದು ವಿಡಿಯೋದ ಅಪ್ಡೇಟು ಏನಂದರೆ, ನೀವೆಲ್ಲರೂ ಆಲ್ಮೋಸ್ಟ್ ಟಾಕ್ಸಿಕ್ ಸಿನಿಮಾದ ಟೀಸರ್ನ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಏನು ಖತರ್ನಾಕ್ ಇದೆ ಗುರು ಟೀಸರ್. ನಾನು ಕೂಡ ಫಸ್ಟ್ ಟೈಮ್ ಈ ಟೀಸರ್ನ ನೋಡುವಾಗ ನನಗೆ ಶಾಕ್ ಆಯಿತು. ನಾನು ಸ್ಯಾಂಡಲ್ವುಡ್ ಟೀಸರ್ನ ನೋಡ್ತಿದ್ದೇನೆ ಅಥವಾ ಹಾಲಿವುಡ್ ಟೀಸರ್ನ ನೋಡ್ತಿದ್ದೀನಿ ಅಂತ. ಟಾಕ್ಸಿಕ್ ಸಿನಿಮಾದ ಟೀಸರ್ನ ನೋಡಿ ನನ್ನ ರಿಯಾಕ್ಷನ್ ಅಂತೂ ಈ ರೀತಿಯಾಗಿತ್ತು. ಸೊ ಮತ್ತೆ ಬನ್ನಿ ಇದ್ರ ಜೊತೆಗೆ ಸ್ವಲ್ಪ ಕನ್ನಡ ಯೂಟ್ಯೂಬರ್ಗಳ ಈ ಒಂದು ಟಾಕ್ಸಿಕ್ ಸಿನಿಮಾದ ಟೀಸರ್ನ ರಿಯಾಕ್ಷನ್ ಅಥವಾ ರಿವ್ಯೂ ಹೇಗಿತ್ತಂತ ನೋಡ್ಕೊಂಬರೋಣ. ಸ್ವಲ್ಪ ಯೂಟ್ಯೂಬರ್ಗಳು ಈ ಒಂದು ಟೀಸರ್ನ ಬಗ್ಗೆ ಮಿಕ್ಸ್ ರಿವ್ಯೂನ ಕೊಟ್ಟಿದ್ದಾರೆ. ಅಂದರೆ ಅಷ್ಟೊಂದು ಅವರಿಗೆ ಈ ಒಂದು ಟೀಸರ್ ಸರಿ ಅನಿಸಿಲ್ಲ. ಅವರು ಯಾರಂತ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ರಿವ್ಯೂ ಕೂಡ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ರೀತಿಯಾದ ಇನ್ನಿತರ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಬನ್ನಿ ಕನ್ನಡ ಯೂಟ್ಯೂಬರ್ಗಳ ರಿಯಾಕ್ಷನ್ ಮತ್ತು ರಿವ್ಯೂಗಳನ್ನು ನೋಡ್ಕೊಂಬರೋಣ. ಬಟ್ ಇದ್ರಲ್ಲಿ ಅದನ್ನ ಅವ್ರು ಮಾಡಿಲ್ಲ. ನನಗೆ ಈ ಟೀಸರ್ ನೋಡಿ ಅನಿಸಿದ್ದು, ಆ ಬ್ಲಾಸ್ಟಿಂಗ್ ಸೀನ್ ಬರುತ್ತಲ್ವಾ, ಅಲ್ಲಿ ತನಕ ನನಗೆ ಇದರ ಕ್ವಾಲಿಟಿ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇತ್ತು. ಫಾಗ್ ಎಲ್ಲ ಒಂದು ರೀತಿ ನ್ಯಾಚುರಲ್ ಫಾಗ್ ಅಂತ ಅನ್ನಿಸ್ತಿರಲಿಲ್ಲ. ಆ ಒಂದು ಟೀಸರ್ನಲ್ಲಿ ಏನು ಬರ್ತಾ ಇತ್ತು ನ್ಯಾಚುರಲ್ ಫಾಗ್, ಒಂಥರ ಬೇಕು ಅಂತಲೇ ಫಾಗನ್ನು ಆ್ಯಡ್ ಮಾಡಿರೋ ರೀತಿ ಅನ್ನಿಸ್ತಾ ಇತ್ತು. ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ, ಅವರು ಬ್ಲೂ ಸ್ಕ್ರೀನೋ ಗ್ರೀನ್ ಸ್ಕ್ರೀನೋ ಯೂಸ್ ಮಾಡಿರೋದು ನನಗೆ ತುಂಬ ಈಸಿಯಾಗಿ ಗೊತ್ತಾಗ್ತಿತ್ತು. ಸ್ಕೈ ಕಲರ್ ಒಂಥರ ನನಗೆ ಟಾಕ್ಸಿಕ್ ಅನ್ನೋ ಒಂದು ಟೈಟಲ್ಗೆ ಅರ್ಥಪೂರ್ಣವಾಗಿರುವಂತ ಒಂದು ಟೀಸರ್ ಇವತ್ತು ರೈಸ್ ಆಗಿರೋದು. ಯಪ್ಪ ಅಪಿ ಗೊತ್ತಿಲ್ಲ ಎಷ್ಟು ಜನ ಪ್ಲೇ ಮಾಡಿದ್ರು ಮನೇಲಿ ಯೂಟ್ಯೂಬಲ್ಲಿ ಅಂತ, ಟಿವಿಲಿ ಯಾರು ಪ್ಲೇ ಮಾಡಿದ್ರೆ ಯೂಟ್ಯೂಬಲ್ಲಿ ಅಂತ ಗೊತ್ತಿಲ್ಲ ನನಗೆ. ಮನೆಯವ್ರ ಮುಂದೆ ಎಕ್ಸ್ಪೆಷಲಿ ಫ್ಯಾಮಿಲಿಯ ಮುಂದೆ ತೆಗಿಯೋ ಇದ್ರೆ ಅಂದ್ಬಿಟ್ಟಿರ್ತಾರೆ, ಏನಾಯ್ತು ತೆಗಿಯೋ ಅಂತ. ಬ್ರೋ ವಾಟ್ ಅ ಬ್ಯೂಟಿಫುಲ್ ಸೀನ್. ಹೋಲ್ ಫಿಲ್ಮ್ ಇಂಡಸ್ಟ್ರಿನ ಚೇಂಜ್ ಮಾಡೋಂಗೈತಿಗಿದೆ. ಆ್ಯಂಡ್ ಐ ಥಿಂಕ್ ಎ ರೇಟೆಡ್ ಆಗ್ತಿದೆ. ಎ ರೇಟೆಡ್ ಅನ್ನಿಸ್ತೈತೆ ನನಗೆ, ಭಾಳ ಎ ರೇಟೆಡ್ ಫೀಲಿಂಗ್ಸ್ ಕೂಡ ಅಂತ ರಕ್ತ ಆಯ್ತು. ಇಲ್ಲಿ ನೋಡಲ್ಲ ಒಂದು ಮಕ ಚಿಪ್ಪಾಡಿ ಹರಕಾಗ ಟೀಸರ್ ನೋಡ್ತಾ ಇದ್ದೀನ, ಕನ್ಫ್ಯೂಸ್ ಆಗಿದೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಕನ್ಫರ್ಮ್ ಗೊತ್ತಾಯಿತು ಇದು ಕನ್ನಡ ಸಿನಿಮಾದ ಟೀಸರ್ ಅಂತ. ನಾನು ಏನೋ ಓಕೆ ಒಂದು ಟಾಕ್ಸಿಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ರಾಕಿಂಗ್ ಸರ್ ಯಶ್ ಅವ್ರದ್ದು ಏನೋ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಟೀಸರ್ ಬಿಟ್ಟಿರ್ತಾರೆ, ವಿಡಿಯೋ ಬಿಟ್ಟಿರ್ತಾರೆ ಅಂತ ನೋಡಿದೆ. ನಾನು ಏನು ಅನ್ಕೊಂಡು ನೋಡಿದೆ, ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಎಕ್ಸ್ಪೆಕ್ಟೇಷನ್ನು ಮೀರಿದಂಥ ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೀಸರ್ ಮಾಡ್ಕೊಳ್ಬೇಕು ಅನ್ನೋ ಭಾವನೆಯಲ್ಲಿ ಇದ್ನೇನೋ ಅದಕ್ಕೆ ಅಂತ ಅನ್ಕೊಳ್ಬೋದು. ಬಿಟ್ಟರೆ ಇಂಪ್ಯಾಕ್ಟ್ ಸ್ವಲ್ಪ ಕಮ್ಮಿನೇ ಇತ್ತು ಟೀಸರ್ದು ಅಂತ ಹೇಳ್ತೀನಿ. ಬಟ್ ಪ್ರಿಪೇರ್ ಅಂತೂ ಮಾಡಿದೆ ಆಡಿಯನ್ಸ್ನ. ಯಾರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಡೆಫಿನೆಟ್ಲಿ ಅದು ಅವ್ರವ್ರ ಪರ್ಸ್ಪೆಕ್ಟಿವ್, ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕು. ಈವನ್ ನನಗೂ ನಾನು ಹೇಳಬೇಕಂದ್ರೆ ಐ ವಾಂಟ್ ಸಮಥಿಂಗ್ ಬೇರೆ ಏನೋ ಬೇಕು. ಅಂದರೆ ಇಟ್ಸ್ ನಾಟ್ ಹಾಲಿವುಡ್ ಸ್ಟ್ಯಾಂಡರ್ಡು ಅದು ಇದು ಅದೆಲ್ಲ ಅಲ್ಲ, ಬಟ್ ಸಮಥಿಂಗ್ ಡಿಫ್ರೆಂಟ್ ಏನೋ ಬೇಕು. ಇದನ್ನ ಕನೆಕ್ಟ್ ಆಗಿಲ್ಲ ಅಥವಾ ನಾನು ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನನಗಿನ್ನ ಆಗ್ತಿಲ್ಲ ಅಂತ ಅನ್ಕೊಳ್ಬೋದೇನೋ. ಬಿಟ್ಟರೆ ಐ ಥಿಂಕ್ 2026 ಇಂಡಿಯನ್ ಸಿನಿಮಾ ಹಿಸ್ಟ್ರಿಲೇ ಒಂದು ಬಿಗ್ಗೆಸ್ಟ್ ಕ್ಲಾಶ್ನ ನೋಡೋಕ್ಕೆ ತಯಾರಾಗಿದೆ. ಸಿನಿಮಾ ನೋಡೋದು ನಮಗೇನು ಲಾಸ್ ಇಲ್ಲ, ಬಟ್ ಸಿನಿಮಾ ಮಾಡೋರಿಗೆ ಏನಾದರೂ ಲಾಸ್ ಆಗ್ಬೋದಾ? ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕೆಳಗಡೆ ತಿಳಿಸಿ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಟಾಕ್ಸಿಕ್ ಸಿನಿಮಾದಿಂದ ಇವತ್ತು ಯಶ್ ಅವರ ಬರ್ಡೇ ಆಗಿರೋದ್ರಿಂದ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋನ ಬಿಟ್ಟಿದ್ದಾರೆ. ಟು ಬಿ ಹಾನೆಸ್ಟ್ ಹೇಳ್ತಿದ್ದೀನಿ, ಇದು ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋ ಅಂತ. ಯಾಕೆ ಅಂತ ಸೊ ನೋಡಿದ್ರಲ್ಲ ಕನ್ನಡ ಯೂಟ್ಯೂಬರ್ಗಳ ರಿಯಾಕ್ಷನ್ ಮತ್ತು ರಿವ್ಯೂ ಹೇಗಿತ್ತಂತ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮತ್ತು ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ. ಸೊ ಅಲ್ಲಿ ತನಕ ಬಾಯ್ ಬಾಯ್.